ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಇತ್ತೀಚೆಗೆ ಬೆಂಗಳೂರು ನಮ್ಮ ಮೆಟ್ರೋ ದರ ಏರಿಕೆ ಮಾಡಲಾಯಿತು. ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಿರೋ ವಿಚಾರ ಅಂತಂದ್ರೆ ದೆಹಲಿ ಮೆಟ್ರೋಗೆ ಹೋಲಿಸಿದ್ರೆ ನಮ್ಮ ಮೆಟ್ರೋ ದರ ಬಹಳಷ್ಟು ಏರಿಕೆ ಇರುತ್ತೆ. ಹಾಗಾದ್ರೆ ದೆಹಲಿ ಮೆಟ್ರೋ ಸಾಕಷ್ಟು ಇತಿಹಾಸವನ್ನ ಹೊಂದಿರುವಂಥದ್ದು, ಸಾಕಷ್ಟು ಶತಮಾನಗಳಿಂದ ಇರುವಂಥದ್ದು. ನಮ್ಮ ಮೆಟ್ರೋಗೂ ಮೊದಲೇ ದೆಹಲಿ ಮೆಟ್ರೋ ಚಾಲನೆ ಪಡೆದಿತ್ತು. ಹಾಗಿರುವಾಗ ದೆಹಲಿ ಮೆಟ್ರೋ ದರಕ್ಕಿಂತಲೂ ನಮ್ಮ ಮೆಟ್ರೋ ದರ ಏರಿಕೆ ಅಂತಂದ್ರೆ ಆಶ್ಚರ್ಯ ಆಗಲ್ವಾ? ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದ್ರ ಬಗ್ಗೆ ಪರ ವಿರೋಧಗಳು, ಸಾಕಷ್ಟು ಒಪಿನಿಯನ್ಗಳು ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಇಷ್ಟೊಂದು ಸದ್ದು ಮಾಡ್ತಾ ಇರೋ ನಮ್ಮ ಮೆಟ್ರೋ ದರಕ್ಕೂ ಹಾಗೂ ದೆಹಲಿ ಮೆಟ್ರೋ ದರಕ್ಕೂ ಇರುವ ವ್ಯತ್ಯಾಸ ಏನು? ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ, ಬನ್ನಿ. ಶತಮಾನಗಳಿಂದ ಇರುವಂತಹ ಮತ್ತು ನಮ್ಮ ಮೆಟ್ರೋ ಆರಂಭಕ್ಕೂ ಮುನ್ನವೇ ಚಾಲ್ತಿಯನ್ನು ಪಡೆದಿರುವಂತಹ ದೆಹಲಿ ಮೆಟ್ರೋ ದರ, ನಮ್ಮ ಮೆಟ್ರೋ ಅಂದರೆ ಬೆಂಗಳೂರಿನ ನಮ್ಮ ಮೆಟ್ರೋ BMRCL ಏನು ಮೆಟ್ರೋ ದರ ಫಿಕ್ಸ್ ಮಾಡಿದೆ ಆ ದರಕ್ಕಿಂತಲೂ ಕೂಡ ಅತ್ಯಂತ ಕಡಿಮೆ ಮತ್ತು ಜನರಿಗೆ ಸಾಕಷ್ಟು ಕೈಗೆಟುಕುವ ವೆಚ್ಚದಲ್ಲಿ ಸಿಗ್ತಾ ಇದೆ. ಮೆಟ್ರೋ ಪಯಣಕ್ಕೆ ದೆಹಲಿಯವರು ಒಂದು ರೀತಿಯಲ್ಲಿ ದೆಹಲಿ ಮೆಟ್ರೋ ದರಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಯಾಕಪ್ಪ ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ಅನ್ನೋದಾದರೆ, ಇತ್ತೀಚೆಗಷ್ಟೇ ದೆಹಲಿ ಮೆಟ್ರೋ ದರವನ್ನು ಕೂಡ ಏರಿಕೆ ಮಾಡಲಾಯಿತು. ಆದರೆ ಎಷ್ಟು ಏರಿಕೆ ಮಾಡಿದ್ರು? ದೆಹಲಿ ಮೆಟ್ರೋ ದರವನ್ನು ಇತ್ತೀಚೆಗೆ ಏರಿಕೆ ಮಾಡಿದ್ರೂ ಕೂಡ ನಮ್ಮ ಮೆಟ್ರೋ ದರಕ್ಕಿಂತನೂ ದೆಹಲಿ ಮೆಟ್ರೋ ದರ ಯಾಕೆ ಕಡಿಮೆ ಅಂತ ಅನ್ನಿಸ್ತಿದೆ ಅಂತ ನಿಮಗೆಲ್ಲ ಕುತೂಹಲ ಉಂಟಾಗಿರ್ಬೋದು. ಆದರೆ ಅದಕ್ಕೆ ಕಾರಣ ಇದೆ. ಏನು ಅಂತಂದರೆ, ಇತ್ತೀಚೆಗಷ್ಟೇ ನಮ್ಮ ಮೆಟ್ರೋ ದರವನ್ನು ಸುಮಾರು 2-3 ವರ್ಷಗಳ ಕಾಲ ಜನರ ಹತ್ರ ಸಮೀಕ್ಷೆಯನ್ನು ನಡೆಸಿ ಇಂತಿಷ್ಟು ದರವನ್ನು ಏರಿಕೆ ಮಾಡಬಹುದು ಅನ್ನೋದನ್ನು ಫಿಕ್ಸ್ ಮಾಡಿಕೊಂಡು ಸರ್ಕಾರದ ಹಣಕಾಸಿನ ಕೊರತೆಯನ್ನು ಕೂಡ ಗಮನದಲ್ಲಿಟ್ಕೊಂಡು BMRCL ಖರ್ಚು ವೆಚ್ಚವನ್ನು ಕೂಡ ಗಮನದಲ್ಲಿಟ್ಕೊಂಡು ಮೆಟ್ರೋ ದರವನ್ನು ಏರಿಕೆ ಮಾಡಲಾಯಿತು. ಆ ಸಮಯದಲ್ಲಿ ಸಾಕಷ್ಟು ಪರ ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಜೊತೆಗೆ ಒಂದಿಷ್ಟು ಸಂಘಟನೆಗಳು, ಒಂದಿಷ್ಟು ಕಾರ್ಯಕರ್ತರು, ಒಂದಿಷ್ಟು ಸಂಘಗಳು ಸಾಕಷ್ಟು ಇದರ ಬಗ್ಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. BMRCL ವಿರುದ್ಧ ಹೋರಾಟ ಕೂಡ ನಡೆಸಿದ್ರು. ಆದರೂ ಕೂಡ BMRCL ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಇಳಿಕೆಯನ್ನಾಗಲಿ ಅಥವಾ ಬೇರೆ ಬೇರೆ ಆಫರ್ಗಳನ್ನು ನೀಡೋ ಕೆಲಸಕ್ಕಾಗಲಿ ಮುಂದಾಗಲಿಲ್ಲ. ಈ ಬಗ್ಗೆ ಈಗಲೂ ಕೂಡ ಮೆಟ್ರೋ ಪ್ರಯಾಣಿಕರಲ್ಲಿ ಅಸಮಾಧಾನ ಇದೆ. ನಮ್ಮ ಮೆಟ್ರೋ ದರ ಏರಿಕೆ ಅನ್ನುವಂತಹ ಮನೋಭಾವ ಇದೆ. ಆದರೂ ಕೂಡ ನಮ್ಮ ಮೆಟ್ರೋದಲ್ಲಿ ಪ್ರತಿನಿತ್ಯ 10 ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡ್ತಾರೆ. ಇದೇ ಮೆಟ್ರೋ ಈಗ ಜನರಲ್ಲಿ ಒಂದಿಷ್ಟು ಈ ವಿಚಾರ ಪರ ವಿರೋಧಕ್ಕೆ ಕಾರಣ ಆಗಿದೆ. ಯಾಕಪ್ಪ ಅಂತಂದರೆ, ಇತ್ತೀಚೆಗಷ್ಟೇ ದೆಹಲಿ ಮೆಟ್ರೋ ದರವನ್ನು ಕೂಡ ಏರಿಕೆ ಮಾಡಲಾಯಿತು. ಮೊದಲು ದೆಹಲಿಯಲ್ಲೇ ಮೆಟ್ರೋ ಪ್ರಾರಂಭವಾಗಿದ್ದು, ದೆಹಲಿ ಮೆಟ್ರೋ ಮಾದರಿಯನ್ನೇ ಇಟ್ಕೊಂಡು ಬೆಂಗಳೂರಿನಲ್ಲೂ ಕೂಡ ನಮ್ಮ ಮೆಟ್ರೋವನ್ನು ಪ್ರಾರಂಭಿಸಲಾಯಿತು. ಆದರೆ ಈಗ ದೆಹಲಿ ಮೆಟ್ರೋಕ್ಕಿಂತಲೂ ನಮ್ಮ ಮೆಟ್ರೋ ದರ ಏರಿಕೆ ಯಾಕಪ್ಪ ಅನ್ನುವಂತಹ ಪ್ರಶ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾರ್ವಜನಿಕ ವಲಯದಲ್ಲಿ ಹೆಚ್ಚಾಗಿ ಕೇಳಿಬರ್ತಾ ಇದೆ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಷ್ಟೇ ದೆಹಲಿ ಮೆಟ್ರೋ ದರವನ್ನು ಏರಿಕೆ ಮಾಡಲಾಯಿತು. ಆದರೆ ಏರಿಕೆ ಮಾಡಿದ್ರೂ ಕೂಡ ನಮ್ಮ ಮೆಟ್ರೋಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಮೆಟ್ರೋ ಟಿಕೆಟ್ ದರ ಇನ್ನಷ್ಟು ಬಹಳ ಏರಿಕೆ ಇದೆ. ಹಾಗಾದರೆ ದೆಹಲಿ ಮೆಟ್ರೋ ದರವನ್ನು ಎಷ್ಟು ಏರಿಕೆ ಮಾಡಲಾಯಿತು? ಎಷ್ಟಪ್ಪ ಅಂದರೆ ಕೇವಲ 4% ಅಂದರೆ 10 ರೂಪಾಯಿಯಲ್ಲಿ, ಉದಾಹರಣೆಗೆ ತೆಗೆದುಕೊಂಡ್ರೆ 10 ರೂಪಾಯಿಯಲ್ಲಿ 4 ರೂಪಾಯಿ ಅಂದರೆ ಕೇವಲ 4% ಮಾತ್ರ ಏರಿಕೆ ಮಾಡಲಾಯಿತು. ಇದರಿಂದ ಜನರಿಗೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಕೊರತೆ ಆಗಿರಲಿ ಅಥವಾ ಜನರ ಮೇಲೆ ಸಾಕಷ್ಟು ಹಣದ ಹೊರೆ ಆಗಿರಲಿ ಬೀಳೋದಿಲ್ಲ. ಆರ್ಥಿಕ ಸಂಕಷ್ಟ ಕೂಡ ಜನರಲ್ಲಿ ಉಂಟಾಗೋದಿಲ್ಲ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸದ್ದು ಮಾಡ್ತಾ ಇದೆ. ಆದರೆ ಇತ್ತೀಚೆಗಷ್ಟೇ ನಮ್ಮ ಮೆಟ್ರೋ ದರವನ್ನು ಏರಿಕೆ ಮಾಡಲಾಗಿತ್ತು. ಅಂದರೆ ದೆಹಲಿ ಮೆಟ್ರೋ ದರ ಏರಿಕೆ ಆಗೋ ಮುನ್ನವೇ ನಮ್ಮ ಮೆಟ್ರೋ ದರವನ್ನು ಏರಿಕೆ ಮಾಡಲಾಗಿತ್ತು. ಆಗ ನಮ್ಮ ಮೆಟ್ರೋ ದರ ಸುಮಾರು 40ಕ್ಕೂ ಹೆಚ್ಚು ಶೇಕಡಾವಾರು ನಮ್ಮ ಮೆಟ್ರೋ ದರವನ್ನು ಏರಿಕೆ ಮಾಡಲಾಯಿತು. ಹೀಗಾಗಿ ಒಂದಿಷ್ಟು ಜನರು ಆಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಹೋರಾಟವನ್ನು ನಡೆಸಿದ್ರು, ಅಂದರೆ ಒಂದಿಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಆದರೆ ಈಗ ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವ ರೀತಿಯಲ್ಲಿ ಅಥವಾ ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗುವ ರೀತಿಯಲ್ಲಿ ದೆಹಲಿ ಮೆಟ್ರೋ ದರವನ್ನು ಕೇವಲ 4
ಪರ್ಸೆಂಟ್ ಅಷ್ಟು ಮಾತ್ರ ಏರಿಕೆ ಮಾಡಿರೋದ್ರಿಂದ ಕಂಪೇರ್ ಮಾಡಿ ನೋಡಿದಾಗ ನಮ್ಮ ಮೆಟ್ರೋಗೆ ಹೋಲಿಕೆ ಮಾಡಿದ್ರೆ ದೆಹಲಿ ಮೆಟ್ರೋ ಪ್ರಯಾಣ ಸಾಕಷ್ಟು ಚೀಪಾಗಿ ಸಾಕಷ್ಟು ಜನರಿಗೆ ಸಹಾಯಕ ಆಗುವ ರೀತಿಯಲ್ಲಿ ಸಿಗ್ತಾ ಇದೆ. ಆದರೆ ಪ್ರತಿನಿತ್ಯ 10 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಮೆಟ್ರೋದಲ್ಲಿ ಓಡಾಡ್ತಾ ಇದ್ರು ನಮ್ಮ ಮೆಟ್ರೋ ದರ ಸಾಕಷ್ಟು ದುಬಾರಿಯಾಗಿದೆ. ಸರ್ಕಾರದ ಸ್ವಾರ್ಥಕ್ಕೋ ಅಥವಾ BMRCL ಸ್ವಾರ್ಥಕ್ಕೋ ಅಥವಾ ಒಂದಿಷ್ಟು ಆರ್ಥಿಕ ಬಿಕ್ಕಟ್ಟನ್ನು ಹಣಕಾಸಿನ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಉಪಯೋಗವಿತವಾದಂತಹ ನಿರ್ಧಾರ ಕೈಗೊಳ್ಳುವಲ್ಲಿ ಸರ್ಕಾರ ಮುಂದಾಗಿದ್ದಕ್ಕೆ ನಮ್ಮ ಸಾರ್ವಜನಿಕರಿಗೇನಿದೆ, ಸಾಮಾನ್ಯ ಜನರಿಗೇನಿದೆ, ಪ್ರತಿನಿತ್ಯ ಕೆಲಸಕ್ಕೆ ಓಡಾಡ್ತಾರೆ, ಪ್ರತಿನಿತ್ಯ ಮೆಟ್ರೋದಲ್ಲಿ ಶಾಲೆಗೆ ಓಡಾಡ್ತಾರೆ, ಮಕ್ಕಳು ಕಾಲೇಜಿಗೆ ಓಡಾಡ್ತಾರೆ, ಇಂಥವರಿಗೆ ಇದರಿಂದ ಒಂದಿಷ್ಟು ಹಣಕಾಸಿನ ಬಿಕ್ಕಟ್ಟು, ಆರ್ಥಿಕ ಸಮಸ್ಯೆ ಉಂಟಾಗಿರುವಂಥದ್ದು. ಈ ಬಗ್ಗೆ ಈಗ ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದ್ರ ಬಗ್ಗೆ ಏನು ಸಂಘಗಳು ಸಂಘಟನೆಗಳು ಹೋರಾಟ ನಡೆಸಿತ್ತು, ಧ್ವನಿ ಎತ್ತಿತ್ತು, ಪರ ವಿರೋಧವನ್ನ ಹೆಚ್ಚು ಮಾಡಿದಂಥ ಸಂದರ್ಭದಲ್ಲಿ ಕಂಡು ಬಂದಿತ್ತು. ಈಗ ಇದೇ ಸೇಮ್ ದೆಹಲಿ ಮೆಟ್ರೋ ದರಕ್ಕೆ ಹೋಲಿಕೆ ಮಾಡಿಕೊಂಡಲ್ಲಿ ನಮ್ಮ ಮೆಟ್ರೋ ದರ ಸಾಕಷ್ಟು ದುಬಾರಿ ಆಗಿರೋದ್ರಿಂದ ಸೇಮ್ ಸಿಚುವೇಶನ್ ಈಗಲೂ ಕೂಡ ಕ್ರಿಯೇಟ್ ಆಗ್ತಾ ಇದೆ. ರಾಜಕೀಯ ನಾಯಕರು ಕೂಡ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ತೇಜಸ್ವಿ ಸೂರ್ಯ ಅವರು ಕೂಡ ಈ ವಿಚಾರವಾಗಿ ಟ್ವೀಟನ್ನು ಕೂಡ ಮಾಡಿದ್ದಾರೆ. ಈ ಹಿಂದೆ ಅವರು ಪ್ರೆಸ್ ಮೀಟ್ನಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ನಮ್ಮ ಮೆಟ್ರೋ ದರ ಸಾಕಷ್ಟು ದುಬಾರಿಯಾಗಿದೆ, ಜನರಿಗೆ ಕೈಗೆಟುಕುವ ರೀತಿಯಲ್ಲಿಲ್ಲ. ಇದರಿಂದ ಸುಮಾರು ಪ್ರತಿನಿತ್ಯ 10 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಮೆಟ್ರೋದಲ್ಲಿ ಓಡಾಡೋದ್ರಿಂದ ಜನಸಾಮಾನ್ಯರ ಮೇಲೆ ಕೊಂಚ ಸಮಸ್ಯೆ ಉಂಟಾಗುವಂಥದ್ದು, ಕೊಂಚ ಆರ್ಥಿಕ ಬಿಕ್ಕಟ್ಟನ್ನು ಇದು ಏರ್ಪಡಿಸುತ್ತೆ. ಹಾಗಾಗಿ ಒಂದಿಷ್ಟು ಮೆಟ್ರೋ ದರವನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಬೇಡಿಕೆ ಇಟ್ಟಿದ್ರು. ಈಗ ದೆಹಲಿ ದರ ಏರಿಕೆ ಆದ ನಂತರ ದೆಹಲಿ ಮೆಟ್ರೋ ದರಕ್ಕೆ ನಮ್ಮ ಮೆಟ್ರೋವನ್ನು ಹೋಲಿಕೊಂಡಲ್ಲಿ ದೆಹಲಿಗಿಂತಲೂ ನಮ್ಮ ಮೆಟ್ರೋ ದರ ಕಾಸ್ಟ್ಲಿ ಅಥವಾ ದುಬಾರಿ ಆಗಿರೋದ್ರಿಂದ ಈಗ ಮತ್ತೆ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. BMRCL ಮತ್ತು ಸರ್ಕಾರದ ವಿರುದ್ಧ ಕಿಡಿಕಾರಿರುವಂಥದ್ದು. ಇನ್ನು ಈ ವಿಚಾರವಾಗಿ ಸಾರ್ವಜನಿಕ ವಲಯದಲ್ಲೂ ಸಾಕಷ್ಟು ಸದ್ದಾಗ್ತಾ ಇದ್ದು, ಸಾರ್ವಜನಿಕ ವಲಯದಲ್ಲಿ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಬಗ್ಗೆ BMRCL ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಒಂದಿಷ್ಟು ಯೋಚನೆ ಮಾಡಿ ಜನರಿಗೆ ಸಹಾಯ ಆಗುವಂತೆ ಏನಾದರೂ ನಿರ್ಧಾರ ಕೈಗೊಳ್ಳುತ್ತಾ, ಮತ್ತೆ ಜನರ ಪಾಲಿಗೆ ಆರ್ಥಿಕ ಬಿಕ್ಕಟ್ಟಾಗಿರುವಂತಹ ನಮ್ಮ ಮೆಟ್ರೋ ದರವನ್ನು ಇಳಿಕೆ ಮಾಡುತ್ತಾ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.